ರತ್ನಾಕರ್ ಶೆಟ್ಟಿ ದಂಪತಿಗಳನ್ನ ಶಾಲು ಹೊದಿಸಿ ಪೇಟ ತೊಡಿಸಿ ಹಾರ ಸಮರ್ಪಣೆಯೊಂದಿಗೆ ಫಲಪುಷ್ಪಗಳೊಂದಿಗೆ ಸನ್ಮಾನಿಸುತ್ತಿದ್ದಾರೆ. ನನ್ನ ಸೇವಾವಧಿಯನ್ನು ಕಳ್ಕೊಂಡಿದ್ದೇನೆ. ಆದ್ರೂ ಕೂಡ ನನಗೆ ಏನಿದೆ ಅಂದ್ರೆ ಇನ್ನೂ ಕೂಡ ಸೇವೆಯ ತುಡಿತ ಇದೆ. ಯಾಕೆಂದ್ರೆ ನಾನು ಅವ್ರು ಹೇಳಿದ ಹಾಗೆ ಬೆಸ್ಟ್ ಟೀಚರ್ಸ್ ನೆವರ್ ರಿಟೈರ್ಸ್ ಅಂತ ಹೇಳ್ತಾರೆ. ಸೊ ಆದ್ರಿಂದ ನಾವು ಯಾವತ್ತು ಜನಮಾನಸದಲ್ಲಿ ಉಳಿಬೇಕಾದ್ರೆ ನಮ್ಮ ಸೇವಾವಧಿಯಲ್ಲಿ ಆ ರೀತಿಯ ಒಂದು ಸೇವೆಯನ್ನ ಕೊಟ್ಟಿರ್ಬೇಕಾಗ್ತದೆ. ಅಂತ ದೊಡ್ಡ ಶಿಕ್ಷಕ ಅಂತ ನಾನು ಹೇಳಲಿಕ್ಕೆ ಬಯಸುವುದಿಲ್ಲ. ನನ್ನಿಂದ ನನ್ನ ಲಿಮಿಟ್ ನಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಸೊ ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಉತ್ತಮ ಶಿಕ್ಷಣವನ್ನ ಪಡೆಯುವಂತ ಆಗ್ಬೇಕು. ಇಲ್ಲಿನ ವಿದ್ಯಾರ್ಥಿಗಳು ರಿಮೋಟ್ ಏರಿಯಾದಲ್ಲಿ ಅತ್ಯಂತ ಕೆಲವೊಮ್ಮೆ ತುಂಬಾ ಪ್ರಾಬ್ಲಮ್ಸ್ ಗಳು ಇರ್ತದೆ. ಎಲ್ರಿಗೂ ಕೂಡ ಆಂಗ್ಲ ಮಾಧ್ಯಮಕ್ಕೆ ಸೇರಿಸಲಿಕ್ಕೆ ಆಗುದಿಲ್ಲ. ಕನ್ನಡ ಮಾಧ್ಯಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕೂಡ ಈ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು. ಒಳ್ಳೆಯ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಮುಖ್ಯ ಉದ್ದೇಶ ಕೂಡ ಅದೇ ಆಗಿರ್ತದೆ. ಉತ್ತಮ ಜನಾಂಗವನ್ನ ನಾವು ಈ ದೇಶ ಕಟ್ಟುವ ಕೆಲಸದಲ್ಲಿ ತೊಡಗಿಸಿಕೊಳ್ಬೇಕಾದ್ರೆ ಶಿಕ್ಷಕರು ತರಗತಿಯಲ್ಲಿ ಅತ್ಯಂತ ಸಂಯಮದಿಂದ ಅತ್ಯಂತ ಖುಷಿಯಿಂದ ಕೆಲಸ ಮಾಡಬೇಕಾಗ್ತದೆ. ಅವರಿಗೆ ಉತ್ತಮ ಸಂಸ್ಕಾರ ಜೊತೆ ಶಿಕ್ಷಣ ಮಾತ್ರ ಕೊಡುವುದಲ್ಲ, ಉತ್ತಮ ಸಂಸ್ಕಾರ ಕೂಡ ಕೊಡಬೇಕಾಗ್ತದೆ. ಆದ್ರಿಂದ ಎಲ್ಲರೊಂದಿಗೆ ಬೆಳೆಯುವ ನಮ್ಮ ಮಕ್ಕಳನ್ನು ಕೂಡ ಅದೇ ದೃಷ್ಟಿಕೋನದಿಂದ ಬೆಳೆಸೋಣ ಅಂತ ಹಾರೈಸ್ತಾ ನನ್ನನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕಂಡ ನನ್ನ ಹೃದಯಾಂತರಾಳದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಸರ್ಕಾರದಿಂದ LKG UKGಗೆ ಸರ್ಕಾರಿ ಶಾಲೆಗಳಿಗೆ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಈ ಶಾಲೆಯಲ್ಲಿ ಈ ಫೈನಾನ್ಷಿಯಲ್ ಇಯರ್ ನಲ್ಲಿ ಬೈಂದೂರು ಮತ್ತು ಕುಂದಾಪುರ ವಲಯದಲ್ಲಿ ಹಲವಾರು ಶಾಲೆಗಳಿಗೆ LKG UKGಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗೆ ನೀವು ಸಹ ಈಗಲೇ ಟ್ರೈ ಮಾಡಿದರೆ ಮುಂದಿನ ವರ್ಷಕ್ಕೆ ನಿಮಗೆ ಸರ್ಕಾರದಿಂದ ಅನುದಾನವೂ ಸಿಗ್ತದೆ. ಎಲ್ಲ ವ್ಯವಸ್ಥೆಗಳು ಸಹ ಸರ್ಕಾರದಿಂದಲೇ ಭರಿಸುವ ವ್ಯವಸ್ಥೆ ಆಗ್ತದೆ. ಈ ಬಗ್ಗೆ ತಾವು ಪ್ರಯತ್ನಿಸಿ ಅಂತ ತಮ್ಮಲ್ಲಿ ಊರಿನವರಲ್ಲಿಯೂ ಹಾಗೂ ಅಧ್ಯಾಪಕರೊಂದರಲ್ಲಿ ಕೇಳಿಕೊಡುತ್ತೇನೆ. ಹಾಗೆ ಈ ಶಾಲೆಯಲ್ಲಿ ಕಲಿತ ಎಷ್ಟೋ ಜನ ಹಳೆ ವಿದ್ಯಾರ್ಥಿಗಳಿದ್ದಾರೆ. ಎಲ್ಲರೂ ಬಲಾಢ್ಯರಿದ್ದೀರಿ. ನೀವು ಸಹ ಇದಕ್ಕೆ ಕೈ ಜೋಡಿಸಿ ಅಧ್ಯಾಪಕರೊಂದವರಿಗೆ ಸಹಾಯವನ್ನು ಮಾಡಿ, ಹಾಗೂ ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಸಹ ಬೇಕಾಗ್ತದೆ. MLA ಗಳವರ ಹತ್ರ ಹಾಗೂ ಮಾಜಿ MLA ಅವರನ್ನು ಸಹ ನೀವು ಮಾತಾಡಿಸಿ ಈ ಒಂದು ವ್ಯವಸ್ಥೆಯನ್ನು ಮಾಡ್ಬೇಕಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ 24 ವರ್ಷದಲ್ಲಿ ಒಂದು ದಿನ ಕೂಡ ಕಾರಣ ಇಲ್ಲದೆ ಪಪ್ಪ ರಜೆ ಹಾಕಿರೋದನ್ನ ನಾನು ನೋಡಿಲ್ಲ. ಪಪ್ಪ ಅವರ ಕೆಲಸದ ಮೇಲೆ ಇಟ್ಟಿರುವಂತ ಶ್ರದ್ಧೆ, ಭಕ್ತಿಯ ಪ್ರತಿಫಲ ಬರೀ ಅವರಿಗೆ ಮಾತ್ರ ಸಿಕ್ಲಿಲ್ಲ, ಅವರ ಮಗಳಾಗಿ ನಾನು ಅನುಭವಿಸಿದ್ದೇನೆ. ಸ್ಪೋರ್ಟ್ಸ್ ಅಲ್ಲಿ ಇದ್ದೇನೆ ಅಂತ ಹೇಳಿದ್ರೆ ನನ್ನ ಫಸ್ಟ್ ಕಾಂಪಿಟೇಟರ್ ಪಪ್ಪ. ಡ್ರಾಯಿಂಗ್ ಅಲ್ಲಿ ಇದ್ದೇನೆ ಅಂತ ಹೇಳಿದ್ರೆ ನನ್ನ ಫಸ್ಟ್ ಆರ್ಟ್ ಟೀಚರ್ ಪಪ್ಪ. ಹಾಡ್ಲಿಕ್ಕೆ ಇಷ್ಟ ಅಂತ ಹೇಳಿದ್ರೆ ನಾನು ಕೇಳಿದ ಫಸ್ಟ್ ಸಿಂಗರ್ ಪಪ್ಪ. ಓದ್ಲಿಕ್ಕೆ ಇಷ್ಟ ಅಂತ ಹೇಳಿದ್ರೆ ನಂಗೆ ಅಕ್ಷರ ಕಲಿಸಿದ ಮೊದಲ ಮೇಷ್ಟ್ರು ಪಪ್ಪ. ರತ್ನಾಕರ್ ಮಾಸ್ಟ್ರು ಅಂದ್ರೆ ನಿಮ್ಗೆಲ್ಲ ಒಬ್ಬ ಅಕ್ಷರ ಕಲಿಸಿದ ಶಿಕ್ಷಕ ಆದ್ರೆ, ನನಗೆ ನನ್ನ ಬದುಕು ನಿರ್ಮಿಸಿದ, ಜೀವನ ಶೈಲಿ ಕಲಿಸಿದ, ಒಂದು ಸಮಾಜದಲ್ಲಿ ಗೌರವಾನ್ವಿತೆಯಾಗಿ ಬದುಕುವ ದಾರಿ ರೂಪಿಸಿದ ಮಾರ್ಗದರ್ಶಕ. ಐ ಲವ್ ಯು ಪಪ್ಪ. ಯಾವ ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಕರ ಶಿಕ್ಷಣದಿಂದ ವಂಚಿತನಾಗಿದ್ದಾನೋ ಆ ವಿದ್ಯಾರ್ಥಿ ಜೀವನದಲ್ಲಿ ಯಶಸ್ಸನ್ನು ಕಾಣಲಿಲ್ಲ. ದುಡ್ಡು ಮಾಡಿದವರಿದ್ದಾರೆ, ಯಶಸ್ಸನ್ನು ಕಾಣಲಿಲ್ಲ. ಶಿಕ್ಷಕರ ಮಾತನ್ನ ಕೇಳದೇ ಇದ್ದಂತಹ ವಿದ್ಯಾರ್ಥಿ ಎಂದೂ ಕೂಡ ಸಮಾಜದಲ್ಲಿ ಒಳ್ಳೆಯವನಾದದ್ದಿಲ್ಲ. ಅವರಂತ ಅಧ್ಯಾಪಕ ನಮಗೆ ಸಿಗ್ಲಿಕ್ಕಿಲ್ಲ. ಸುಮ್ಮನೆ ಅವರನ್ನು ಕೂರಿಸಿ ಹೊಗಳೋದು ವಿಷಯ ಅಲ್ಲ. ನಮ್ಮ ಊರಿನಲ್ಲಿ 12 ರಿಂದ 13 ವರ್ಷ ಮುಖ್ಯೋಪಾಧ್ಯಾಯರಾಗಿ ಆ ಶಾಲೆಯನ್ನು ಮಾಡಿದ್ರು. ಈಗ ಆ ಶಾಲೆ ಇವರ ಕಾಲದ ನಂತರ ಆ ಕೋಣೆಗಳೇ ಜಾಸ್ತಿ ಆಗಿದೆ, ಖಾಲಿ ಇದೆ. ಅವರು ಅಂಥದ್ದೇ ಇನ್ನು ಉಳಿದ ಅಧ್ಯಾಪಕರು ಬಂದರೆ ಅದು ಸರಿಯಾಗ್ಬೋದು ಅನ್ನೋಂಥ ನಮ್ಮ ಅನಿಸಿಕೆ. ಈಗ ಈ ರತ್ನಾಕರ ಮಾಸ್ಟರ್ ಬಂದ ನಂತರ ಶಾಲೆ ಮಕ್ಕಳ ಅಭಿವೃದ್ಧಿ ಮಾತ್ರ ಅಲ್ಲ, ಶಾಲೆ ಕಟ್ಟಡ ಎಷ್ಟಾಯ್ತು, ಆಧಾರ ಮಾಡಕ್ಕೆ ಇನ್ನೊಂದು ಸಹ ಅದಕ್ಕೆ ಬೇಕಾದ ಸವಲತ್ತನ್ನೆಲ್ಲ ತಗೊಂಡು
ಇದು ಶಾಲೆ ಬೇರೆ ವಿದ್ಯಾಭ್ಯಾಸ ಮಾತ್ರ ಮಾಡೋದಲ್ಲ ಅವರು, ಬಾಕಿ ಎಲ್ಲ ರೀತಿಯಲ್ಲೂ ಅದು ಅತ್ಯುತ್ತಮ ಬೆಳವಣಿಗೆ ಮಾಡಿದ್ದಾರೆ. ಇಲ್ಲಿ ಕನ್ನಡ ಶಾಲೆ ಅಂತೇಳಿ ಇಷ್ಟು ಬೆಳವಣಿಗೆ ತಂದದ್ದೇ ಈಗ ಹೆಚ್ಚಿನ ಮಕ್ಕಳ ಬಪ್ಪ ಹಂಗೆ ಮಾಡದ್ದೇ ನಾ ರತ್ನಾಕರ ಶೆಟ್ಟಿ ಅಂತ ಹೇಳೋಕೆ ನಾನು ಇಷ್ಟಪಡ್ತೇನೆ. ರತ್ನಾಕರ ಶೆಟ್ಟಿ ಅವರಂತ ಒಬ್ಬ ಸಮರ್ಥ ವ್ಯಕ್ತಿ ನಮ್ಮ ಶಿಕ್ಷಣ ವ್ಯವಸ್ಥೆಗೆ ಬೇಕು. ರತ್ನಾಕರ ಶೆಟ್ಟಿ ಅವರು ಕೇವಲ ಅಧ್ಯಾಪಕರು ಮುಖ್ಯೋಪಾಧ್ಯಾಯರು ಮಾತ್ರ ಅಲ್ಲ, ನಮ್ಮ ಮುಖ್ಯೋಪಾಧ್ಯಾಯ ತಂಡಕ್ಕೆ ಅವ್ರಿಗೊಬ್ಬ ಲೀಡರ್. ಯಾವುದನ್ನು ಕೂಡ ನಿರ್ಭೀತತೆಯಿಂದ ನಿರ್ದಾಕ್ಷಿಣ್ಯವಾಗಿ ಯಾರ ಎದುರಿಗೂ ಒಗಾಯಿಸುವುದು ಅಂತ ಹೇಳ್ತಾರಲ್ಲ, ಅಂತ ಸಾಮರ್ಥ್ಯ ರತ್ನಾಕರ ಶೆಟ್ಟಿಗೆ 60ರ ಹರಿಯದಲ್ಲಿ ಇದೆ ಅಂತ ಹೇಳಿದ್ರೆ, ರತ್ನಾಕರ ಶೆಟ್ರೆ ನಾವು ಅಧ್ಯಾಪನದಲ್ಲಿ ನಮ್ಮನ್ನು ಎಷ್ಟು ತೊಡಗಿಸಿಕೊಳ್ತೇವೆ, ನಾವಷ್ಟು ಪ್ರಬುದ್ಧರಾಗ್ತೇವೆ, ನಾವಷ್ಟು ಬೆಳಿತೇವೆ ಮತ್ತು ಇನ್ನೊಬ್ಬರನ್ನು ಬೆಳೆಸ್ತೇವೆ. ಆಳದ ಮರದ ಹಾಗೆ ವಿಶಾಲವಾಗಿ ವ್ಯಾಪಿಸಿ ಎಲ್ಲರನ್ನ ನೆರಳನ್ನು ನೀಡುವುದರ ಜೊತೆಗೆ ಜ್ಞಾನವನ್ನು ಹಂಚುವಂತ ಕರ್ತವ್ಯ ನಿಮ್ಮಿಂದ ಆಗಿದೆ. ಸೇವೆಯಲ್ಲಿರುವಾಗ ಅತ್ಯಂತ ಆರೋಗ್ಯಯುತರಾಗಿದ್ದೀರಿ, ಆರ್ಥಿಕವಾಗಿ ನೀವು ಸಬಲರಿದ್ದೀರಿ. ನಿಮಗೆ ದೇವರು ಆರೋಗ್ಯವನ್ನು ಕೊಡ್ಲಿ, ಒಳ್ಳೆ ದೈಹಿಕ ಸಾಮರ್ಥ್ಯವನ್ನು ಕೊಡ್ಲಿ. ಇನ್ನು ಕೆಲವಾರು ವರ್ಷಗಳ ಕಾಲ ನೀವು ಸತಿಪತಿಗಳಾಗಿ ಆರಾಮದಿಂದ ಬಾಳಿ ಅಂತ ಹೇಳ್ತಾ ನಿಮ್ಮ ಕುಟುಂಬಕ್ಕೆ ಶುಭವನ್ನು ಹಾರೈಸ್ತಾ ಈ ಶಾಲೆಯ ಉತ್ತರೋತ್ತರ ಅಭಿವೃದ್ಧಿಗೆ ನೀವು ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಡಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.